ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಆಶಾ. ಇವತ್ತು ನಾವು ಆರ್ಮಿ ಕ್ಯಾಂಟೀನಿಗೆ ಹೋಗ್ತಾ ಇದ್ವಿ. ಸ್ವಲ್ಪ ಕ್ಯಾಂಟೀನ್ ಐಟಮ್ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ನಾನು ನನ್ನ ಹಸ್ಬೆಂಡು ಸ್ವಲ್ಪ ಶಾಪ್ ಮಾಡ್ಕೊಬರೋಣ, ಮನೆಗೆ ಏನೇನು ಖಾಲಿಯಾಗಿದೆಯೋ ಅದೆಲ್ಲ ಅಂತೇಳಿ ತೊಗೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು, ಇದೇನೇ ಆರ್ಮಿ ಕ್ಯಾಂಟೀನ್. ತುಂಬ ಚೆನ್ನಾಗಿದೆ. ಹಾಗೆ ಎಲ್ಲ ಥರದ ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ. ನಾನು ಆರ್ಮಿ ಕ್ಯಾಂಟೀನ್ ಬಗ್ಗೆನೇ ಒಂದು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಇಲ್ಲಿ ಜಸ್ಟ್ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಫುಲ್ ಡೀಟೇಲಾಗಿ ವಿಡಿಯೋ ಮಾಡಿಲ್ಲ ನಾನಿಲ್ಲಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ, ಎಲ್ಲ ನೀಟಾಗಿ ಜೋಡಿಸಿಟ್ಟಿರ್ತಾರೆ. ಹಾಗೆ ಇದು ಏನು ನೀವು ಶಾಪಿಂಗ್ ಮಾಲ್ಗೆಲ್ಲ ಹೋಗ್ತಿರಲ್ಲ ಅದೇ ಥರನೇ ಇರುತ್ತೆ. ಇಲ್ಲಿ ಕೂಡ ಸೂಪರ್ ಮಾರ್ಕೆಟ್ ಎಲ್ಲ ಇರುತ್ತಲ್ವ, ಅದೇ ಥರನೇ ಇರುತ್ತೆ. ಎಲ್ಲ ಐಟಮ್ ಕೂಡ ಸಿಗುತ್ತೆ. ಹಾಗೆ ನಾನಿಲ್ಲಿ ಜಾಸ್ತಿ ಶಾಪ್ ಮಾಡೋಕ್ಕೆ ಹೋಗಿಲ್ಲ. ಆಲ್ರೆಡಿ ಮನೇಲೆಲ್ಲ ಇತ್ತು. ಏನೇನು ಖಾಲಿ ಆಗಿದೆಯೋ ಅದನ್ನು ಮಾತ್ರ ನಾನು ತೊಗೊಳ್ತಾ ಇದ್ದೀನಿ ಅಷ್ಟೇ. ಸೋಪ್ಸು, ಕ್ರೀಮ್ಸು ಅದೆಲ್ಲ ಖಾಲಿಯಾಗಿತ್ತು. ಹಾಗಾಗಿ ಅದೆಲ್ಲ ತೊಗೊಳ್ಳೋಣ ಅಂತೇಳಿ ಬಂದಿದ್ದು. ಹಾಗೆ ನಾವು ಮನೇಲಿ ಕಡಾಯಿ ಇರಲಿಲ್ಲ, ಕಡಾಯಿ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ವಿ. ಹಾಗೆ ಇಲ್ಲಿ ಆಯಿಲ್ದು ಕ್ಯಾನ್ ಸಿಕ್ತು. ನನ್ನ ಹಸ್ಬೆಂಡ್ ತೊಗೋ ಅಂತಿದ್ರು. ಆಲ್ರೆಡಿ ಮನೇಲಿದ್ದರಿಂದ ನಾನು ತೊಗೊಳ್ಳಿಲ್ಲ. ಇಲ್ಲಿ ಎಲ್ಲ ಬ್ರ್ಯಾಂಡ್ ಐಟಮ್ಸ್ ಕೂಡ ಸಿಗುತ್ತೆ. ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಿಲ್ಲಿಂಗ್ ಹತ್ರ ಬಂದರೆ ತುಂಬಾ ರಶ್ ಇತ್ತು. ಹೇಗೋ ಬಿಲ್ಲಿಂಗ್ ಹಾಕ್ಸ್ಕೊಂಡು ಫೈನಲಿ ಬಂದ್ವಿ ಆಚೆ. ಬಿಲ್ಲಿಂಗ್ ಹತ್ರನೇ 1/2 hour ಆಯಿತು ಅನಿಸುತ್ತೆ. ಹಾಗೆ ಮನೆಗೆ ಬಂದು ಐಟಮ್ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಎಲ್ಲ ತೆಗೆದಿಡ್ತಾ ಇದ್ದೆ. ತುಂಬ ಏನು ಐಟಮ್ ತಂದಿಲ್ಲ, ಆಲ್ರೆಡಿ ಇತ್ತು. ಇಷ್ಟೇ ತಂದಿರೋದು. ಸ್ವಲ್ಪ ಶಾಂಪು, ಕ್ರೀಮ್ಸು, ಫೇಸ್ ವಾಶ್ ಇರ್ಬೋದು, ಮತ್ತು ಬಿಸ್ಕೆಟ್ಸು, ಮತ್ತು ಸ್ನ್ಯಾಕ್ಸು, ಆ ಥರ ಐಟಮ್ಸ್ ತಂದಿದ್ದೆ ಅಷ್ಟೇ. ಹಾಗೆ ಸಂಜೆ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಪಾನಿಪುರಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪಾನಿಪುರಿ ಮಾಡೋಕ್ಕೆ ನಾನಿಲ್ಲಿ ಫಸ್ಟು ಆಲೂಗೆಡ್ಡೆ ಬೇಯಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆ ರಾತ್ರಿ ನೆನೆಸಿಟ್ಟಿದ್ದಂತಹ ಬಟಾಣಿ ತೊಗೊಂಡಿದ್ದೀನಿ ನಾನಿಲ್ಲಿ, ಅದನ್ನು ಕೂಡ ಬೇಯಿಸ್ಕೋಬೇಕು. ಹಾಗೆ ಇಲ್ಲಿ ಪಾನಿ ಮಾಡೋಕ್ಕೆ ನಾನು ಫಸ್ಟು ಹುಣಸೆಹಣ್ಣ ನೆನೆ ಹಾಕೋತಾ ಇದ್ದೀನಿ. ನಾವು ಆಲೂಗೆಡ್ಡೆ ಬೇಯೋ ಟೈಮಲ್ಲೇ ನಾವು ಪಾನಿ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಪಾನಿ ಮಾಡೋದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲೀಸು ಮತ್ತು ಶುಂಠಿ ತೊಗೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ನೀರು ಆ್ಯಡ್ ಮಾಡ್ಕೊಬಿಟ್ಟು ಅದನ್ನು ನೀಟಾಗಿ ಸೋಸ್ಕೋಬೇಕು. ಆಗಲೇ ಚೆನ್ನಾಗಿರೋದು ಪಾನಿ. ಈಗ ನೀಟಾಗಿ ಸೋಸ್ಕೊಳ್ಳೋಣ ಈ ಪಾನಿ ಎಲ್ಲ. ಈಗ ಇದಕ್ಕೆ ನೀವೇನು ಹುಣಸೆಹಣ್ಣು ಹಾಕ್ಕೊಂಡಿದ್ರಲ್ಲ ಅದರ ರಸ ಕೂಡ ಹಾಕೋಣ. ನಿಮಗೆ ಯಾವ ಥರ ಟೇಸ್ಟ್ ಬೇಕೋ ಆ ಥರ ಹಾಕ್ಕೋಬೋದು. ಹಾಗೆ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಾನು. ಹಾಗೆ ಇದು ಪಾನಿಪುರಿ ಮಸಾಲ, ಇದನ್ನು ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡ್ರೆ ನೀವು ಯಾವುದೇ ಥರ ಇನ್ನು ಮಸಾಲಗಳ ಆ್ಯಡ್ ಮಾಡೋದು ಬೇಡ. ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪಾನಿ. ಸೇಮ್ ಏನು ನೀವು ಆಚೆ ತಿಂತೀರಲ್ಲ ಅದೇ ಥರನೇ ಇರುತ್ತೆ ಪಾನಿ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ಕಡೆ ಆಲೂಗೆಡ್ಡೆ ಎಲ್ಲ ಬೆಂದಿತ್ತು. ಇದನ್ನು ಕೂಡ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೀಟಾಗಿ. ಹಾಗೆ ನಾನು ಬಟಾಣಿ ಕೂಡ ಬೇಯಿಸಿಟ್ಕೊಂಡಿದ್ದೀನಿ. ಎರಡನ್ನೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ನಾನಿಲ್ಲಿ ಚಾಟ್ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಉಪ್ಪು ಕೂಡ ಸೇರಿಸ್ಕೋಬೇಕು ಇದಕ್ಕೆ. ನಾನಿಲ್ಲಿ ಉಪ್ಪು ಸೇರಿಸ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದ್ರ ಸ್ಟಫಿಂಗ್ ಏನಿತ್ತು ನೀಟಾಗಿ ರೆಡಿಯಾಗಿದೆ, ಪೂರಿ ಒಳಗಡೆ ಇಡೋ ಸ್ಟಫಿಂಗ್. ಹಾಗೆ ನಾನಿಲ್ಲಿ ಸೇವ್ ತೊಗೊಂಡಿದ್ದೀನಿ. ಹಾಗೆ ಪಾನಿನೂ ಕೂಡ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಮನೇಲಿ ಮಾಡ್ಕೊಂಡಿರಲಿಲ್ಲ ಪೂರಿ, ಆಚೆಗಡೆಯಿಂದ ಈ ಥರ ಪ್ಯಾಕ್ ತಂದಿದ್ದು ನನ್ನ ಹಸ್ಬೆಂಡ್. ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಮನೇಲಿ ಕೂಡ ಮಾಡ್ಕೊಂಡು ತಿನ್ಬೋದು ನೀವು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ತುಂಬಾ ಈಸಿ ಕೂಡ. ಇಲ್ಲಿ ಎಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ. ನಾವು ಪುಣೆನಲ್ಲಿ ಇರೋದ್ರಿಂದ ನಮ್ಮ ಕಡೆ ಏನು ಟೇಸ್ಟ್ ಸಿಗುತ್ತಲ್ಲ ಆ ಥರ ಎಲ್ಲ ಇರಲ್ಲ. ಸ್ವಲ್ಪ ಜಾಸ್ತಿ ಸ್ವೀಟು ಹಾಕಿರ್ತಾರೆ ಇಲ್ಲೆಲ್ಲ. ಹಾಗಾಗಿ ನಾವಿಲ್ಲಿ ಸ್ವಲ್ಪ ಸ್ಪೈಸಿಯಾಗಿ ಮನೇಲೇ ಮಾಡ್ಕೊಂಡು ತಿಂತೀನಿ ನಾನು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಪಾನಿಪುರಿ ಅಂತ. ಹಾಗೆ ತುಂಬಾ ಚೆನ್ನಾಗಾಗಿತ್ತು. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ನನ್ನ ಮಗನೂ ಕೂಡ ನಾನು ಹಾಕ್ತೀನಿ, ಆ ಥರ ನಾನು ಮಾಡ್ತೀನಿ ಅಂತೇಳಿ ಎಲ್ಲ ಮಾಡ್ತಾ ಇದ್ದಾನೆ ಅವನು ಕೂಡ. ಹಾಗೆ ಸಂಜೆಗೆ ನಾನು ನುಗ್ಗೆ ಸೊಪ್ಪಿನ ಸಾರು, ಮುದ್ದೆ ಮಾಡಿದ್ದೆ.
ಇದಂತೂ ನನ್ನ ಫೇವ್ರೇಟು ನುಗ್ಗೆ ಸೊಪ್ಪಿನ ಸಾರು. ಹಾಗೆ ಅಮ್ಮ ಮಾಡೋ ನುಗ್ಗೆ ಸೊಪ್ಪಿನ ಸಾರು ಅಂದರೆ ಇನ್ನೂ ತುಂಬಾ ಇಷ್ಟ. ಏನು ಫ್ರೈ ಮಾಡದೆ ಗ್ರೀನ್ ಕಲರ್ ಸಾರು ಮಾಡ್ತಾರಲ್ಲ ಆ ಥರ ಸಾಂಬಾರು. ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.